ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಗಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್.ಡಿ. ತಾಲೂಕಿನ ವಡ್ಡರಗುಡಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ವಡ್ಡರಗುಡಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ತಾಲೂಕಿನ ವಡ್ಡರಗುಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವಡ್ಡರಗುಡಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ರವಿಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ಹಲೋ, ಎಲ್ರಿಗೂ ನಮಸ್ಕಾರಗಳು. ನಾನು ಇಲ್ಲಿ ವಡ್ಡರಗುಡಿ ಹಾಡಿಂದ ರವಿಕುಮಾರ್ ಎಂಬ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ಬಹಳ ಸಂತೋಷ ರವಿಕುಮಾರ್ ಅವರೇ. ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ವಡ್ಡರಗುಡಿ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆಯೇ ಎಷ್ಟು ವರ್ಷಗಳಿಂದ ಈ ವಡ್ಡರಗುಡಿ ಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರಾ ರವಿಕುಮಾರ್ ಅವರೇ? ಹೇಗಿದೆ ಜೀವನ? ಸರ್, ನಾವು ಇಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಸುಮಾರು ಒಂದು 45 ವರ್ಷದಿಂದ ವಾಸವಿದ್ದೀವಿ ಸರ್. ಈ ಹಿಂದೆ ನಾವು ಇಲ್ಲಿ ಮೇಟಿಕುಪ್ಪೆ ಕಾಡು ಅಂತ ಇಲ್ಲಿ ಚೊಕ್ಕನಹಳ್ಳಿ ಹತ್ರ ಅಂಡಗೆರೆ ಹಳ್ಳ ಅಂತ ಇತ್ತು. ಆವಾಗ ಹಿಂದೆ ನಮ್ಮ ತಾತ ಮುತ್ತಾತರ ಕಾಲವರೆಲ್ಲ ಅಲ್ಲೇ ನೆಲೆಸಿತ್ತು. ನಮ್ದು ಇನ್ನು ದೇವ್ರು ಎಲ್ಲ ಅಲ್ಲೇ ಇದೆ, ಅಂಡಗೆರೆ ಹಳ್ಳ ಹತ್ರ. ಅಲ್ಲಿಂದ ಅವರು ಫಾರೆಸ್ಟ್ ಆಕ್ಟ್ ಇದಾದ್ಮೇಲೆ ನಮ್ಮನ್ನ ಈ ಕಡೆ ಹೊರಗಟ್ಬಿಟ್ಟು ನಾವು ಇಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಬಂದು ವಾಸವಾಗಿದ್ದೀವಿ ಸರ್. ತಾವುಗಳು ಮೊದಲು ಮೇಟಿಕುಪ್ಪೆ ಹಾಡಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ರಿ? ಹಿಂದೆ ಹಳಬರು ಅಲ್ಲಿ ವಾಸವಿದ್ದು ಸರ್, ಅಂಡಗೆರೆ ಹಳ್ಳ ಅಂತ. ಅಲ್ಲಿ ನಾವು ವಾಸವಿದ್ದು, ಅಲ್ಲಿಂದ ಫಾರೆಸ್ಟ್ ಇದರಿಂದ ನಮ್ನ ಹೊರ ಹಾಕಿ ನಾವು ಇಲ್ಲಿ ವಡ್ಡರಗುಡಿ ಹತ್ರ ಬಂದು ನೆಲೆ ಆಗಿದ್ದೀವಿ. ಇದು ಅರಣ್ಯ ಹಕ್ಕು ಕಾಯ್ದೆಗ ನಾವು ಎಲ್ಲ ಅರ್ಜಿ ಹಾಕಿದ್ದೇವೆ ಸರ್. ಅದು ರಿಜೆಕ್ಟ್ ಹಾಕಿ ಕೋರ್ಟ್ ಅಲ್ಲಿ ಎಂತದಾಗಿದೆ ಸರ್. ಅದು ಮತ್ತೆ 5 ಎಕರೆ ಜಮೀನು ಮತ್ತೆ ಅಲ್ಲಿ ಮನೆ ಎಲ್ಲ ಮಾಡ್ಬೇಕು ಅಂತಂಡು ನಾವೆಲ್ಲ ಸ್ಟ್ರೈಕ್ ಮಾಡಿ ಅರ್ಜಿಗಳು ಹಾಕಿದೀವಿ ಸರ್. ಅವ್ರು ಇನ್ನೂ ಯಾವ್ದು ನಮ್ಗೆ ಇದ್ ಮಾಡಿಲ್ಲ. ಅಂದ್ರೆ ತಾವುಗಳು ಈ ಒಂದು ವಡ್ಡರಗುಡಿ ಹಾಡಿ ಬಂದು ಎಷ್ಟು ವರ್ಷಗಳಾಯ್ತು? ಹೆಚ್ಚು ಕಡಿಮೆ ಇಲ್ಲಿ 45 ವರ್ಷದಿಂದ ವಾಸ ಇದ್ದೀವಿ ಸರ್. ನಾವು ಇಲ್ಲಿ 45 ವರ್ಷದಿಂದ ಬಂದಿದ್ದು. ಈಗ ಹಾಡಿಲೆ ನೆಲೆ ಆಗಿದ್ದೀವಿ ಸರ್, ಇಲ್ಲಿ ವಡ್ಡರಗುಡಿ ಹಾಡಿಲಿ. ಅಂದ್ರೆ ತಾವ್ ಹೇಳ್ತಿದ್ದೀರಾ ಈ ಒಂದು ವಡ್ಡರಗುಡಿ ಹಾಡಿ ಬಂದು 45 ವರ್ಷಗಳಾಯ್ತು. ಈ 45 ವರ್ಷಗಳಿಂದ ಇಲ್ಲೇ ಜೀವನವನ್ನ ಮಾಡ್ಕೊಂಡು ಹೋಗ್ತಿದೀವಿ ಅಂತ? ಹೌದು ಸರ್, ಇಲ್ಲೇ ಜೀವನ ಮಾಡ್ಕೋತಿದ್ದೀವಿ ಸರ್ 45ರಿಂದ. ಹೇಗ್ ನಡ್ಕೊಂಡು ಹೋಗ್ತಿದೆ ಜೀವನ ರವಿಕುಮಾರ್ ಅವರ ಹಾಡಿಯಲ್ಲಿ? ಅದೇ ಸರ್, ಈಗ ಕೆಲವರು ಇಲ್ಲಿ ಸ್ವಲ್ಪ ರೈತರು ಇರೋದ್ರಿಂದ ಜಮೀನ್ ಕಡಿಮೆ ಇದೆ ನಮ್ಮವ್ರಿಗೆ. ಕೆಲವರು ರೈತರು ಕೂಲಿಗಾಗಿ ಹೋಯ್ತಾರ, ಇನ್ ಕೆಲವರು ನಾವು ಕೊಡಗು ಅನ್ಕೊಂಡು ಅಲ್ಲಿ ಹೋಯ್ತಾ ಇದಾರ. ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಇದ್ ಮಾಡಿ ಜೀವನ ಮಾಡ್ತಾ ಇದೀವಿ ಸರ್. ಅಂದ್ರೆ ಎಲ್ರು ಕೂಡ ಹಾಡಿಲಿ ಕೂಲಿನ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಸರ್, ಕೂಲಿನೇ ಮಾಡ್ತಿದ್ವಿ. 3/4% ಕೂಲಿನೇ ಸಹ ಇಲ್ಲಿ. 1/4% ಏನೋ ಅಲ್ಪ ಸ್ವಲ್ಪ ಇದೆ. 1 ಎಕರೆ 2 ಎಕರೆ ಒಳಗೆ ಸಹ ಇರೋದು ಜಮೀನು. ಹಾಗೆ ಹಾಡಿ ಒಂದು ಪ್ರಸ್ತುತಿ ನೋಡೋದಾದ್ರೆ ತಮ್ಮೊಂದು ವಡ್ಡರಗುಡಿ ಹಾಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ರವಿಕುಮಾರ್ ಅವರೇ? ಹೆಚ್ಚು ಕಡಿಮೆ ಸಹ ಇದು ನ್ಯೂಟ್ರಿಷನ್ ಫುಡ್ ಪ್ರಕಾರ ಅಲ್ಲ 68 ಕುಟುಂಬಗಳು. 68 ಕುಟುಂಬ ಇದೆ. ಅಂದ್ರೆ ವಡ್ಡರಗುಡಿ ಹಾಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸರ್, 68 ಕುಟುಂಬ ವಾಸ ಮಾಡ್ತಿದ್ದೀವಿ. ಹಾಗಿದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಮಾಮೂಲಿ ಇದು ಸರ್ ಜೇನು ಕುರುಬ ಅಂತ. ಜೇನು ಕುರುಬರು? ಜೇನು ಕುರುಬಾಸ್ ಅಂತ. ತಮ್ಮೊಂದು ಹಾಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಅದರಲ್ಲಿ ಸಂಪೂರ್ಣವಾಗಿ ಜೇನು ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಜೇನು ಕುರುಬರೇ ಸರ್, ಬೇರೆ ಇದಿಲ್ಲ. ನಮ್ಮೂರಿಗಿಂತ ಪಕ್ಕ ಸ್ವಲ್ಪ ಇದ್ದಾರೆ ಅದರ್ಸು. ಅದು ಬಿಟ್ಟು ನಮ್ಮ ಹಾಡಿ ಒಳಗಡೆ ನಾವು ಮಾಮೂಲಿ ಜೇನು ಕುರುಬರೇ ಇರೋದು.
ಮತ್ತು ನಿಮ್ಮ ಆಡಿಯಲ್ಲಿ ಜೈನ ಕುರುಬರು ಮಾತ್ರ ವಾಸ ಮಾಡ್ಕೊಂಡು ಹೋಗ್ತಿದ್ರೆ, ಬೇರೆ ಯಾವುದೇ ರೀತಿಯ ನಿಮ್ಮ ಆಡಿಗಳು ಸಂಬಂಧಪಟ್ಟಂಥ ಬೇರೆ ಜನಾಂಗದವರು ವಾಸ ಮಾಡ್ತಾ ಇಲ್ಲ? ಇಲ್ಲ ಸರ್, ನಮ್ಮ ಆಡಿಗೆ ಸಂಬಂಧಪಟ್ಟಂಗೆ ಬೇರೆ ಇರಲಿಲ್ಲ. ನಾವೇ ಯಾವುದೇ ಒಂದು ಪಂಚಾಯತಿ ಒಂದು ನ್ಯಾಯಪಾಯ ಅದು ಇದು ಆದ್ರೆ ನಮ್ಮ ಆಡಿಯವರು ಕೂತು ತೀರ್ಮಾನ ತಗೊಂಡು ಅದನ್ನ ಆಡಿಲೆ ಬಗೆಹರಿಸ್ಕೊಂಡು ನಾವು ಇಲ್ಲಿ ತನಕ ಹೋಗ್ತಾ ಇದೀವಿ ಸರ್. ಹೊರಗಡೆ ಸ್ಟೇಷನ್ಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ನಾವು ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್. ಒಟ್ಟಾರೆ ನಮ್ಮ ಜನಸಮೂಹದಲ್ಲಿ ನಾವು ಒಟ್ಟಾರೆ ಕೂತು ಮಾತಾಡಿ ಅವ್ರದ್ದು ಏನಾಗಿದೆ ಇವ್ರದ್ದು ಏನಾಗಿದೆ ಎಲ್ಲ ವಿಚಾರಿಸಿ ಬಗೆಹರಿಸಿ ಆಮೇಲೆ ನಮ್ಮ ಆಡಿಲಿ ನಾವು ತೀರ್ಮಾನ ತಗೊಂಡು ಮುಂದುವರಿಸ್ತೀವಿ. ಅಂದರೆ ಏನೇ ಒಂದು ಗಲಾಟೆ ಘರ್ಷಣೆ ಬಂದರೂ ಕೂಡ ನಿಮ್ಮ ಆಡಿಯಲ್ಲೇ ಕೂತು ತಮ್ಮ ಪಂಚಾಯತಿ ಅಂತ ಮಾಡ್ಕೊಂಡು ಅದರಲ್ಲಿ ಏನಾದರೂ ತೀರ್ಮಾನ ಮಾಡ್ಕೊಳ್ತೀರಾ? ಹೌದು ಸರ್, ನಮ್ಮ ಆಡಿ ಜನರೇ ನಾವು ಕೂತು ಒಂದು ಕಮಿಟಿ ತರ ಮಾಡಿ ನಾವ್ ಇಲ್ಲೇ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ ಸರ್. ಹಾಗೆಯೇ ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಆಡಿಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹೇಗೆ ರವಿಕುಮಾರ್ ಅವರೇ? ಸರ್ ಕೆಲವರು ಹೋಗ್ತಾ ಇದಾರೆ ಸರ್, ಅವ್ರ ಪೇರೆಂಟ್ಸ್ ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ಸ್ವಲ್ಪ ತುಂಬಾನೇ ಕಡಿಮೆ ನಮ್ಮಲ್ಲಿ ಎಜುಕೇಶನ್ ಮಾಡ್ತಿರೋದು. ಯಾಕಂದ್ರೆ ನಮ್ಮ ಟ್ರೈಬ್ಸ್ ಅಂದಾಗ ನಾವು ಎಜುಕೇಶನ್ ಸ್ವಲ್ಪ ಮುಂದೆನೆ ಇರಬೇಕು. ಹೌದು, ಸರ್ಕಾರ ನಮ್ಗಾಗಿ ಎಷ್ಟೋ ಸೌಲಭ್ಯಗಳು ಕೊಡ್ತದೆ, ಅದನ್ನ ನಾವು ಬಳಸ್ಕೊಂಡು ಇನ್ನು ಕೆಲವರು ಓದಿಸ್ತಾ ಇದಾರೆ, ಕೆಲವರು ಹಂಗೆ ಬಿಡಿಸ್ತಿದ್ದಾರೆ. ನಾನು ಎಲ್ರಿಗೂ ಸೇರಿ ಕೆಲವರು ಹೋಗ್ತಿರೋ ತರನ ಅವರು ಎಲ್ರು ಹೋಗ್ಬೇಕು ಅನ್ನೋದು ನಮ್ಮ ಭಾವನೆ ಇದೆ ಸರ್. ಅಂದ್ರೆ ಅವ್ರ ಪೇರೆಂಟ್ಸ್ ಹೇಳಿದ್ರು ಅವ್ರು ಹೂ ಅಂತಾರೆ, ಮತ್ತೆ ಅವರು ಪುನಃ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಆತರ ಆಗ್ತದೆ. ಕೆಲವರು ಹೋಗ್ತಾ ಇದಾರೆ, ಕೆಲವರು ಸ್ವಲ್ಪ ಹಂಗೆ ಡ್ರಾಪ್ ಅಪ್ ಆಗಿದ್ದಾರೆ ಸರ್. ಅಂದ್ರೆ ಯಾವ್ದಾದ್ರು ಸರ್ಕಾರಿ ಹುದ್ದೆ ಸೇರ್ಕಡಿದ್ರೆ ನಿಮ್ಮ ಆಡಿಯಲ್ಲಿ ಹೇಗೆ ರವಿಕುಮಾರ್ ಅವರೇ? ನಮ್ಮ ಆಡಿಲೇ ಇಲ್ಲ ಸರ್, ಒಂದ್ 2-3 ಜನ ಬಿಟ್ರೆ ಸ್ವಲ್ಪ ಸರ್ಕಾರಿ ಇದ್ರಲ್ಲಿ ಇರೋದು ತುಂಬಾನೇ ಕಡಿಮೆ. ಹಾಗೆಯೇ ರವಿಕುಮಾರ್ ಅವರು, ಇವಾಗ ನಾವೊಂದು ಕೆಲವೊಂದು ಆಡಿಗಳನ್ನ ನೋಡ್ತಾ ಇರ್ತೀವಿ. ಇವಾಗ ತಂದೆ ತಾಯಿಗಳು ಅಂದ್ರೆ ಕೂಲಿಗಂತ ಹೊರ ಜಿಲ್ಲೆಗಳಿಗೆ ಹೋದಾಗ, ಈಗ ಕೊಡಗಾಗಿರ್ಬೋದು, ಕೇರಳ ಆಗಿರ್ಬೋದು, ಈ ಕಡೆ ಎಲ್ಲ ಕೂಲಿಗಂತ ಹೋಗ್ತಾ ಇರ್ತಾರೆ. ಅವಾಗ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಶಿಕ್ಷಣದಿಂದ ತುಂಬ ವಂಚಿತರಾಗ್ತಾರೆ ಅಂತ ಗೊತ್ತಿರೂ ಕೂಡ ಅವರು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನು ಹೇಳಕ್ ಇಷ್ಟಪಡ್ತೀರಾ ರವಿಕುಮಾರ್ ಅವರೇ? ಇದು ನಮ್ಮ ಟ್ರೈಬ್ಸ್ ಅಂದಾಗ ಸರ್, ನಮ್ಮ ಜೆಕೆಲಿ ನಮ್ಮ ಆಡಿಲಿ ತುಂಬಾ ಕಡಿಮೆ ಆತರ ಮಕ್ಕಳು ಕರ್ಕೊ ಹೋಗೋದು. ಯಾಕಂದ್ರೆ ನಾವು ಕೆಲವ್ರಿಗೆ ಆತರ ಕರ್ಕೊ ಹೋಗ್ ಕೊಡಲ್ಲ. ಮನೇಲಿ ಇದ್ರು ಸ್ಕೂಲ್ ಬಿಟ್ಟಿದ್ರು ಹೊರಗಡೆ ಕರ್ಕೊ ಹೋಗೋದು ತುಂಬಾ ಕಡಿಮೆ. ಆದ್ರೆ ಕೆಲವು ಆಡಿಗಳು ಏನಾದ್ರು ಮಾಡ್ತಾರೆ, ಕೆಲವರು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕೇರಳ ಆಗ್ಲಿ ಮತ್ತೆ ಕೊಡಗ ಆಗ್ಲಿ ಹಂಗ ಜೊತೆಲೆ ಕರ್ಕೊ ಹೋಗ್ತಾರೆ ಸರ್. ಅವ್ರು ನಾವ್ ಹೇಳಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಆ ಸಮಸ್ಯೆಗಳಿಂದ ಸ್ವಲ್ಪ ಮಕ್ಕಳು ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂಜರಿತಾ ಇದಾರೆ ಸರ್. ತಮ್ಮೊಂದು ಆಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಹೇಗೆ? ಹೌದೌದು ಸರ್, ಕೆಲವ್ರು ಕೊಡಿಸ್ತಾ ಇದಾರೆ, ಒಂದು 3/4% ಕೊಡಿಸ್ತಾ ಇದಾರೆ ಸರ್. ಇನ್ 1/4% ಸ್ವಲ್ಪ ಡ್ರಾಪ್ ಅಪ್ ಮಾಡ್ಬಿಟ್ಟಿದಾರೆ ಅವರು. ನಾವು ಕೆಲವರು ಹಿಂಗ ಕಮಿಟಿ ಮಾಡಿದಾಗ ಹೇಳ್ತಿರ್ತೀವಿ ಸರ್ ಅವ್ರಿಗೆ, ನೋಡಿ ಈ ತರ ಬಿಡಿಸ್ಬೇಡಿ, ಕಳ್ಸಿ ಮಟ್ಟಿ ಅನ್ಕೊಂಡೆಲ್ಲ ಅವ್ರಿಗೂ ನಾವು ಮಾಹಿತಿ ಕೊಡ್ತೀವಿ ಸರ್. ಅವ್ರು ಅಂತಾರೆ, ಕೆಲವರು ಹಂಗ ಮರ್ತ್ಕೋತಾರೆ. ತಕ್ಕ ಮಟ್ಗಾದ್ರೂ ತಮ್ಮ ಒಂದು ವಡ್ರಗುಡಿ ಆಡಿಯಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀರಾ? ಹೌದು ಸರ್, ಕೆಲವರೆಲ್ಲ ಮಾಡ್ತಾ ಇದಾರಲ್ಲ ಸರ್, BA MSc ಹಂಗೆಲ್ಲ ಮಾಡ್ತಾ ಇದಾರೆ ಸರ್. PUC SLC ಎಲ್ಲ ಮುಗಿಸಿದಾರೆ. ಹಾಗೆಯೇ ರವಿಕುಮಾರ್ ಅವರೇ, ತಾವುಗಳು ಏನಾದರೂ ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳು ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರಿ ಕಾಡಿನಲ್ಲಿ? ನಾವು ಮೇಟುಕುಪ್ಪೆ ಅಂತ ಇತ್ತಲ್ಲ ಸರ್, ಅಲ್ಲಿ ಚೊಕ್ಕನಹಳ್ಳಿ ಹತ್ರ ಅಂಡಿಗರಳ್ಳ ಅಂತ, ಅಲ್ಲಿ ಮಾಮೂಲಿ ಹಿಂದೆ ತಲೆಮಾರಿಂದ ಅಲ್ಲೇ ವಾಸ ಇದ್ರಂತ. ಅವಾಗ ಅಂದ್ರೆ ಸಹ ಈ ಜೇನುತುಪ್ಪ ಮತ್ತೆ ಗೆಣಸು ಮತ್ತೆ ಈ ಸೊಪ್ಪುಗಳು ಆತರ ಎಲ್ಲ ಸೌಲಭ್ಯಗಳು ಇರ್ತಿದೆ ಸರ್. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ಇದಾಗಿ ಗಟ್ಟುಮುಟ್ಟಾಗಿರ್ತಿರೋ ನಮ್ಮ ಆಡಿ ಜನ. ಈಗ ನಮ್ಮ ಅಲ್ಲಿಂದ ಹೊರಗಡೆ ಆಗ್ದಾಗ ಆರೋಗ್ಯ ಸ್ವಲ್ಪ ತಪ್ತಾ ಇದೆ ಸರ್ ನಮ್ಮ ಜನರುಗಳಿಗೆ. ನಾವು ತಿನ್ನೋ ಫುಡ್ ಸ್ವಲ್ಪ ಈಗ ಇದಾಗಿ ಏರುಪೇರಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇದಾಗ್ತಿದೆ ಸರ್. ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಅದೇ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ವ್ಯತ್ಯಾಸ ಇದೆ ಸರ್. ಹೇಗ ಅನಿಸ್ತಾಯ್ತು ಆ ಕಾಡಿನಲ್ಲಿ ಜೀವನ ಮಾಡುವಾಗ? ಕಾಡಿನ ಜೀವನನೇ ಚಂದ ಸರ್. ನಮ್ಗ ಕಾಡಿನ ಜೀವನನೇ ಚೆನ್ನಾಗೈತೆ. ಎಲ್ಲಿ ಈಗ ಫಾರೆಸ್ಟ್ ಬಂದು ನಮ್ಮ ಹೊರಗ ಹಾಕ್ಬಿಟ್ಟು ನಮ್ಗಳನ್ನ ಬಲಿಪಶುಗಳು ಮಾಡ್ತಾ ಇದಾರೆ. ಅಂದ್ರೆ ತಾವ್ ಹೇಳ್ತಿದ್ದೀರಾ ಇಲ್ಲಿನ ಜೀವನಕ್ಕಿಂತ ನಾವು ಕಾಡಲ್ಲಿ ಮಾಡ್ತಿದ್ದು ಮೊದ್ಲ ಜೀವನನೇ ತುಂಬಾ ಚೆನ್ನಾಗಿತ್ತು ಅಂತ? ಹೌದು ಸರ್, ಆ ಜೀವನನೇ ಚೆನ್ನಾಗಿತ್ತು ಸರ್. ಆ ಪ್ರಕೃತಿ ವಾತಾವರಣದಲ್ಲಿ ಈ ಪ್ರಾಣಿ ಪಕ್ಷಿಗಳ ಕೂಗಾಗ್ಲಿ ಇದೇ ಆಗ್ಲಿ, ನಮ್ಮ ಈ ಒಡ್ರಗುಡಿ ವಾತಾವರಣಕ್ಕಿಂತ ಆ ವಾತಾವರಣ ನಮ್ಮ ಕಾಡಿನ ವಾತಾವರಣ ಚೆನ್ನಾಗಿತ್ತು ಸರ್ ನಮ್ಗೆ. ಅಂದ್ರೆ ತಾವ್ ಹೇಳ್ತಿದ್ರೆ ನಾವು ಕಾಡಿನಲ್ಲಿ ವಾಸ ಮಾಡ್ತಿದ್ದಾಗ ಆ ಕಾಡಿನ ಜೊತೆಗೆ ಆ ಕಾಡಿನಲ್ಲಿರುವಂತಹ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ವು ಅಂತ. ಹೌದು ಸರ್, ಅವಕ್ಕೂ ನಮಗೂ ಸ್ವಲ್ಪ ಒಡನಾಟಗಳು ಇದ್ದಂಗಿತ್ತು ಸರ್. ನಾವು ನಮ್ಮ ಎದುರಿಗೆ ಬಂದ್ರೆ ನಾವು ಅವ್ರ ಎದುರಿಗೆ ಬಂದ್ರೆ ಗೊತ್ತಲ್ವಾ ಸರ್ ನಮ್ಮ ಕಾಡಿನ ಜನ ಅಂತ ಅನ್ನೋರು. ಹೌದು, ಅದರಿಂದ ಅವರು ನಮ್ಮ ಮೇಲೆ ಬೀಳ್ತಿರ್ತದೆ ಸರ್. ಈ ಪ್ರಾಣಿಗಳು ಆಗ್ಲಿ, ಆನೆ ಆಗ್ಲಿ, ಹುಲಿನೇ ಆಗ್ಲಿ, ಯಾವ್ದೇ ಆದ್ರೂ ಅವಕ್ಕ ಗೊತ್ತಾಗೋದಿದೆ ಸರ್. ನಮ್ಮ ಇಲ್ಲೇ ವಾಸ ಮಾಡ್ತಿದ್ದವ್ರು ಇಲ್ಲ ಅನ್ನೋದೆಲ್ಲ ಅವಕ್ಕೂ ಗೊತ್ತಿರ್ತದೆ ಸರ್. ಅದರಿಂದ ಸ್ವಲ್ಪ ನಮ್ಗ ಏನು ಮಾಡ್ತಿತ್ತಿಲ್ಲ ಸರ್, ಏನು ತೊಂದರೆಗಳು ಕೊಡ್ತಾ ಇರಲಿಲ್ಲ ಅವಾಗ. ಇಲ್ಲ ಸರ್, ತೊಂದರೆಗಳು ಕೊಡ್ತಿರ. ನಮ್ಮಿಂದ ನಾವು ಅವ್ರಿಗೆ ತೊಂದರೆ ಕೊಡ್ತಿತ್ತಿಲ್ಲ, ಅವು ನಮಗೂ ಏನು ತೊಂದರೆ ಕೊಡ್ತಿತ್ತಿಲ್ಲ. ಆತರ ಹೊಂದಾಣಿಕೆಯಲ್ಲಿದ್ದ ಸರ್ ನಾವು.
ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಹಾಗಿದ್ರೆ ಕಾಡಿನಲ್ಲಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರಿ? ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅದೇ ಇದು ಹೇಳ್ದವಲ್ಲ ಸರ್, ಜೇನುತುಪ್ಪ, ಹ್ಮ್ ನಲ್ಲಿಕಾಯಿ ತಿಂತಿದ್ದೋ, ಮತ್ತೆ ನಾರಗೆಣಸು, ಬ್ಯಾಲ್ದಣ್ಣು, ಈ ಮುಳ್ಗೆಣಸು, ಮತ್ತೆ ಕಾಡಿನ ಸೊಪ್ಪು, ಹ್ಮ್ ಈ ತರ ಎಲ್ಲಾ ಪದಾರ್ಥಗಳು ಒಳ್ಳೆ ಇದಾಗಿ ಸಿಕ್ತಿದೆ ಸರ್. ಅವು ತಿಂದು ಸ್ವಲ್ಪ ಜನ ಆರೋಗ್ಯವಾಗಿರ್ತಿದೆ ಸರ್ ನಾವು. ಹ್ಮ್ ಅದೇ ತಾವು ಹೇಳ್ತಿದ್ರ ಕಾಡಿನಲ್ಲಿ ಸಿಗ್ತಕ್ಕಂಥ ಹಲವಾರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ನನ್ನ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾವೆ. ಹಾಗೇನೆ ಹಲವಾರು ವರ್ಷಗಳ ಕೂಡ ಆರೋಗ್ಯವಾಗಿ ಬಾಳ್ಕೊಂಡು ಹೋಗ್ತಾ ಇದ್ರು. ಹೌದೌದು ಸರ್, ನಾವು ಕಾಡಲ್ಲಿದ್ದ ಆರೋಗ್ಯಕ್ಕಿಂತ ಹ್ಮ್ ಈಗ ಇಲ್ಲಿ ಬಂದು ಆರೋಗ್ಯ ಕೆಟ್ಟಿದೆ ಸರ್ ನಮ್ಮ ಜನಕ್ಕೆ. ಹ್ಮ್ ಕಾಡಲ್ಲಿದ್ದಕ್ಕ ಗಟ್ಟುಮುಟ್ಟಾಗಿ ಇರ್ತಿದೆ ಸರ್. ಯಾವ್ದೇ ಒಂದು ಇದಾಗ್ಲಿ, ಒಂದು ಹಾಸ್ಪಿಟಲ್ ಆಗ್ಲಿ, ಒಂದು ಮೆಡಿಸಿನ್ ಆಗ್ಲಿ, ಯಾವ್ದು ತಗೊಳ್ತಿದ್ದೆ ಸರ್ ನಾವು ಕಾಡಲ್ಲಿ. ಯಾವ ಸೊಪ್ಪಿನಿಂದ, ನಾಟಿ ಆಯುರ್ವೇದಿಕ್ ಮೆಡಿಸಿನ್ ಇಂದ ನಾವು ವಾಸ ಮಾಡ್ಕೊತಿದ್ದೆ ಸರ್. ಹ್ಮ್ ಹಾಗಿದ್ರೆ ರವಿಕುಮಾರ್ ಅವರು ಇವಾಗ ಕಾಡೊಳಕ್ಕೆ ಹೋಗಿ ಈ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಮುಂದೆ ಸೇವನೆ ಮಾಡ್ತಿದ್ರಿ. ಈ ರೀತಿ ಆಹಾರ ಪದಾರ್ಥಗಳನ್ನ ಕೇಳುವಂಥ ಸಂದರ್ಭದಲ್ಲಿ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನು ಕೂಡ ನೀವು ನೋಡಿರ್ತೀರಾ. ಈ ಆಹಾರ ಪದಾರ್ಥಗಳನ್ನ ಕೇಳುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರಾಣಿಗಳು ನಿಮ್ಮ ಎದುರು ಬಂದಿರೋಂಥ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ? ಈಗ ನಮ್ ಕಾಡಿನ ಜನರಿಗೆ ಸಹ ಈಗ ಆನೆದೇ ಆಗ್ಲಿ, ಅದು ಸ್ವಲ್ಪ ಉಸಿರಾಡೋದೇ ಗೊತ್ತಾಗೋತೈತ. ಇಷ್ಟಿಷ್ಟು ದೂರದ ಅನ್ನೋದ್ರಲ್ಲ, ಅದ್ರ ಆ ಸ್ಮೆಲ್ಲಲ್ಲೇ ಆಗ್ಲಿ, ಅದು ಒಂಥರ ಉಸಿರು ಹಿಡಿದಾಗ ಬುಸ್ ಅನ್ಕ ಬರೋದೇ ಆಗ್ಲಿ, ಆ ಸ್ಮೆಲ್ಲಲ್ಲಿ ಇಂತೆ ಜಾಗದಲ್ಲೇ ಆನೆ ಇದೆ, ಇಂತೆ ಜಾಗದಲ್ಲೇ ಹುಲಿ ಇದೆ, ಅದು ಗರ್ಜನೆ ಮಾಡ್ತದಲ್ಲ ಸಹ. ಇಂತೆ ಜಾಗದಲ್ಲೇ ಹುಲಿ ಇದೆ, ಇಂತೆ ಜಾಗದಲ್ಲಿ ಆನೆ ಇದೆ ಅನ್ನೋದು ನಮ್ಗೆ ಗೊತ್ತಾಗೈತೆ ಸರ್. ನಮ್ಮ ಕಾಡಲ್ಲಿದ್ದಾಗ ಅದ ಆ ರೂಟ್ ತಪ್ಪಿಸಿ ನಾವು ಬೇರೆ ರೂಟಲ್ಲಿ ಓಡಾಡ್ತಿದ್ದೆ ಸರ್. ಅಂದ್ರೆ ನಿಮ್ಗೆ ಇಂಥ ಪ್ರಾಣಿಗಳೇ ಬರ್ತಿದೆ ಅಂತ ಗೊತ್ತಾಗ್ತಿತ್ತು? ಹೌದೌದು ಸರ್, ಸ್ಮೆಲ್ಲಲ್ಲೇ ಗೊತ್ತಾಗೋತಿದೆ ಸರ್ ನಮ್ಮ ಆಡಿ ಜನಕ್ಕೆ. ಈಗ ಆನೆದೇ ಆಗ್ಲಿ, ಹುಲಿದೇ ಆಗ್ಲಿ, ಸಿಂಹದ್ದೇ ಆಗ್ಲಿ, ಅದು ಇಂಥ ಸ್ಮೆಲ್ಲಲ್ಲೇ ನಾವು ಕಂಡಿಡ್ಕೊಬಿಡ್ತೀವಿ ಸರ್. ಅಂದ್ರೆ ತಾವು ಹೇಳ್ತಿದ್ದೀರಾ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಆ ಪ್ರಾಣಿಯ ವಾಸನೆ ಮುಖಾಂತರ ಕಂಡುಹಿಡಿತಾ ಇದ್ರಿ? ಹೌದು ಸರ್, ಅದನ್ನ ವಾಸನೆ ಮುಖಾಂತರನೇ ನಮ್ಮ ಆಡಿ ಜನರಿಗೆ ಗೊತ್ತಾಗೋಯ್ತು ಸರ್. ಈ ಹಾವು ಹಬ್ಬಾವು ಬುಸ್ಕುಟದೇ ಆಗ್ಲಿ, ಈ ಮಣ್ಣು ನಾವಿದ್ದಾಗ ಒಂಥರ ಬರ್ಬರೆ ಬರ್ತದೆ ಸರ್. ನೆಲ ನೋಡಿ ಮಣ್ಣ ಹೋಗಿರೋದ ಇದು ಅನ್ನೋದು ನಮ್ಮ ಆಡಿ ಜನಕ್ಕೆ ಗೊತ್ತಾಗುತ್ತೆ. ಇವತ್ತಾನೆ ಮಾತಾಡ್ತಿದ್ರಿ ಈ ರೀತಿ ಆಹಾರ ಪದಾರ್ಥ ಕೇಳುವಾಗ ಯಾವ್ದಾದ್ರು ಪ್ರಾಣಿಗಳು ಬಂದ್ರು ಕೂಡ ನಾವ್ ಈ ರೀತಿ ವಾಸನೆ ಮುಖಾಂತರ ಕಂಡುಹಿಡಿತಾ ಇದ್ದೆ ಅಂತ. ಇವಾಗಲೂ ಕೂಡ ಈಗ ಆ ಕಾಡು ಬಿಟ್ಟು ಬಂದ ನಂತರ ಈಗ ಒಡ್ರುಗುಡಿ ಆಡಿಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ್ಲೂ ಏನಾದ್ರು ಇಂಥ ಪ್ರಾಣಿಗಳೇ ಬರ್ತಿದ್ದೇವೆ ಅಂತ ಏನಾದ್ರು ಕಂಡುಹಿಡಿಯೋ ಸಾಧ್ಯತೆ ಇದೆ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ್ಲೂ? ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಆ ಕೂಯ್ ಕೂಡ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಿದೆ ಸರ್ ಇವಾಗ. ಹಾಗೇನೆ ರವಿಕುಮಾರ್ ಅವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ ಆಗಿದ್ರೆ? ಸರ್, ಇದು ನಾಟಿ ಔಷಧಿ ಅಂತ ಅವಾಗ ಒಂದು ಬಿದ್ದಾಗ ಒಂದು ಕಾಲೇ ಉಳ್ಕೊಂಡಿರ್ಲಿ, ಅದು ಕೆಲವರು ಏನೋ ಸೊಪ್ಪಿಂದ ನಾಟಿ ಹೋಯ್ತಿದ್ರಿಂದ ನಮ್ಮ ಹಿಂದಿನ ತಲೆಮಾರು ಅಜ್ಜಿಗಳಿದ್ರಲ್ಲ ಸರ್, ಹೌದು, ಅವ್ರ ಮುಖಾಂತರ ಸೊಪ್ಪು ಸಾವ್ರಿ ಮತ್ತೆ ಈ ಮಂತ್ರಗಳು ಹಾಕೋದು, ಈ ಕುಡುಗಲಲ್ಲಿ ಈ ಉಳಿಕೊಳ್ಳೋದಕ್ಕೆ ಮಂತ್ರ ಹಾಕೋದು, ಈ ಹೊಟ್ಟೆ ನೋವು ಬಂದಿರೋದಕ್ಕೆ ಅದೇನ ಕಷಾಯ ಮಾಡಿ ಕುಡಿಸೋದು, ಆತರ ಹಲವಾರು ನಾವು ಮಾಮೂಲಿ ಇದ್ರ ಮೆಡಿಸಿನ್ ಇಂದ ನಾವು ವಾಸ ಮಾಡ್ಕೊಡ್ತಿದ್ವಿ ಸರ್. ಹಾಸ್ಪಿಟ್ಲ್ಗೆ ಅನ್ನೋದಕ್ಕೆ ಹೋಯ್ತಿತ್ತಿಲ್ಲ ನಾವು. ಅಂದ್ರೆ ಇವಾಗ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ರ ಈ ಮನೆ ಮದ್ದುಗಳನ್ನ? ಇವಾಗ ಮನೆ ಮದ್ದುಗಳು ಮಾಡ್ತಿದೀವಿ ಇವಾಗ್ಲೂ. ಈ ಉಳ್ಕೊಳ್ಳೋದಕ್ಕೆ, ಈ ಹೊಟ್ಟೆ ನೋವಿಗೆ, ಮತ್ತೆ ಇದು ಹೊಟ್ಟೆ ಉಬ್ರಾಣಿ ಆಗಿದಕ್ಕೆಲ್ಲ ಕೆಲವರು ಈಗ ಮಾಮೂಲಿ ಮನೆ ಮದ್ದುಗಳನ್ನೇ ನಮ್ಮ ಅಜ್ಜಿ ಅವ್ರು ಇರ್ತಾರಲ್ಲ ಸರ್, ಅವ್ರ ಮುಖಾಂತರ ಅವ್ರು ಕಲ್ತಿರ್ತಾರಲ್ಲ ಸರ್, ಅದ್ರ ಮುಖಾಂತರ ನಾವು ಇನ್ನೂ ಅದನ್ನ ಪದ್ಧತಿನ ಬಳಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ತಾವುಗಳು ಏನಾದ್ರು ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳನ್ನ ಮಾಡ್ಕೊಂಡು ಅದೆಲ್ಲ ಗುಣವಾಗ್ತಾ ಇದ್ರಿ? ಹೌದು ಸರ್, ಕೆಲವು ಮನೆ ಮದ್ದುಗಳೆಲ್ಲ ಗುಣ ಆಗ್ತಾ ಇದ್ವಿ. ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಮನೆ ಮದ್ದುಗಳಲ್ಲೇ ನಾವು ಗುಣ ಆಗ್ತಾ ಇದೀವಿ ಸರ್ ಇವಾಗ್ಲೂ. ಜೊತೆಗೆ ಆ ಮನೆ ಮದ್ದುಗಳ ಮೇಲೆ ತುಂಬಾ ನಂಬಿಕೆನೂ ಕೂಡ ಇಟ್ಟಿದ್ದೀರಾ? ನಂಬಿಕೆ ಇದೆ ಸರ್. ನಾವ್ ಯಾಕಂದ್ರೆ ಹಿಂದೆ ಕಾಡಲ್ಲಿದ್ದು ಅವರು ಎಲ್ಲ ಗೊತ್ತಿದ್ದಲ್ಲ ಸರ್ ಈ ಮದ್ದುಗಳೆಲ್ಲ, ಅದರಿಂದ ಇನ್ನು ಅದ್ರ ಸ್ವಲ್ಪ ಮುಂದುವರಿಸಿ ಹೋಯ್ತಿದ್ವಿ. ಅಂದ್ರೆ ಆಗಕ್ಕಿಂತ ಈಗ ಸ್ವಲ್ಪ ಕಡಿಮೆ ಆದ್ರೂ ಅಲ್ಪ ಸ್ವಲ್ಪ ಅದನ್ನ ಬಳಸ್ಕೊಂಡು ಹೋಯ್ತಾ ಇದೀವಿ ಸರ್. ಅದೇ ತಮ್ಮ ಒಂದು ಪದ್ಧತಿಯನ್ನ ಬಿಡಬಾರ್ದು ಅಂತ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಸರ್, ಪದ್ಧತಿ ಬಿಡಬಾರ್ದು ಅಂದ್ಬಿಟ್ಟು ಅದನ್ನ ಒಂದೊಂದಾಗಿ ಮುಂದುವರಿಸಿ ಹೋಯ್ತಾ ಇದೀವಿ. ಹಾಗೆ ಇದುವರೆಗೆ ತಮಗೆ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ ರವಿಕುಮಾರ್ ಅವರೇ? ಸರ್, ನಮ್ಗೆ ಇಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಸ್ವಲ್ಪ ಪಿತ್ರಾರಿತ ಆಸ್ತಿ ಅಂತ ಅವ್ರಿಗೆ ಕೆಲವು 10 ಹಕ್ಕುಪತ್ರಗಳು ಬಿಟ್ರೆ, ಇನ್ ಕೆಲವರು ಜಮೀನ್ ಇಲ್ದ ಹೋದವ್ರು ಸುಮಾರು ಇದೆ. ಅದೇ ಈ ಅರಣ್ಯ ಕಾಯ್ದೆ ಅನ್ಕೊಂಡು ಇದಾಕಿದೀವಿ ಸರ್. ಅದು ಇನ್ನೂ ನಮ್ಗೆ ಅದು ಹಕ್ಕುಪತ್ರಗಳು ಕೊಟ್ಟಿಲ್ಲ. ಅದು ಕೇಸ್ ನಡೀತಾ ಇದೆ. ಅದು ಇವತ್ತಲ್ಲ ನಾಳೆ ಅದು ಆಗ್ಬೋದು. ಅದು ಸಹ ಈಗ ಅಂದ್ರೆ ಫಸ್ಟ್ ನಮ್ದು ವಾರ್ಡ್ ಸೇರ್ಸ್ಬಿಟ್ಟಿದಾರ. ನಗರಸಭೆ ಇದ್ದಿದ್ದು ಪಂಚಾಯತಿ ವಾಯ್ಸ್ ಇದ್ದಿದ್ದು ನಮ್ದು ಆಡಿ, ಇವಾಗ ಏನ್ ಮಾಡಿದ್ರೆ ಟೌನ್ ಸೇರ್ಸ್ಬಿಟ್ಟಿದ್ದಾರೆ 21ನೇ ವಾರ್ಡ್.
ಅದಕ್ಕೆ ಅವರು 1 ವರ್ಷದ ತನಕ ಏನು ಇತ್ತಾಗತ್ತ ಇಲ್ಲ. 1 ವರ್ಷ ಆದ್ಮೇಲೆ ನಾವು ಪುನಃ ಮನೆಗಳ ಕಂದಾಯ ಆಗ್ಲಿ, ನಲ್ಲಿ ಕಂದಾಯ ಆಗ್ಲಿ ಎಲ್ಲ ಮಾಡ್ತೀವಂತ MLA ಅವ್ರ ಮುಖಾಂತರ ನಾವು ಹೇಳ್ಸಿ ಇದ್ ಮಾಡಿದೀವಿ ಸರ್. ಹಾಗಿದ್ರೆ ತಮ್ಮ ಒಂದು ಆಡಿಯಲ್ಲಿ ಆಡಿ ಅರಣ್ಯ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದೆ? ಆಡಿಲ್ಲ ಅಂದ್ರೆ ಅದೇ ಸರ್, ನಾವು ಮಾಮೂಲಿ ಹಕ್ಕುಪತ್ರಕ್ಕೆ ಸ್ವಲ್ಪ ಹೋರಾಡ್ಬೇಕು, ಮನೆಗಳದು ಅದ ಹಕ್ಕುಪತ್ರ ಆಗ್ಬೇಕು. ಇದಾದ್ಮೇಲೆ ಮತ್ತೆ ನಮ್ಗೆ ಇನ್ನು ಯಾವುದೇ ಸ್ಪೆಷಾಲಿಟಿ ಇನ್ನು ಸರ್ಕಾರದಿಂದ ಸಿಗ್ತಾ ಇಲ್ಲ ಸರಿಯಾಗಿ. ನಮ್ಮ ಹೆಸರಲ್ಲೇ ಹೇಳಿ ಬೇರೆಯವರು ಯಾರ್ಯಾರ ಹೊಡ್ಕತ್ತಾರ, ಅದೆಲ್ಲ ಸ್ವಲ್ಪ ನಿಲ್ಬೇಕು. ನಮ್ಮ ಜನಕ್ಕ ನಮ್ದು ಏನಿದೆ ನಮ್ಗೆ ಅದು ಸಿಗ್ಬೇಕು ಸರ್. ಹಾಗೆಯೇ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ವಡ್ರಗುಡಿಯಲ್ಲಿ ಸಿಗ್ತಿದ್ದಾವೆ, ಜೊತೆಗೆ ಏನಾದರೂ ಸಮಸ್ಯೆಗಳು ಕಾಡ್ತಿದ್ದೀರಾ ನಿಮ್ಮ ಅಡಿಯಲ್ಲಿ, ಹೇಗೆ? ಕೆಲವು ಸಿಗ್ತಾ ಇದೆ ಸರ್, ನಮ್ಮ ಸರ್ಕಾರ ಮುಖಾಂತರ ಕೆಲವು ಸಿಗ್ತಾ ಇದೆ. ಮಾಮೂಲಿ ಇದು ನ್ಯೂಟ್ರಿಷನ್ ಫುಡ್ ಅಂತ ಕೊಡ್ತಾ ಇದಾರೆ, ಮೊಟ್ಟ ರೇಷನ್ ಅದು ಬರ್ತೈತೆ ತಿಂಗ ಅದೇನ್ ತೊಂದ್ರೆ ಇಲ್ಲ. ಇವಾಗ ಪಟ್ಟಣ ಪಂಚಾಯತಿಂದ ಆಗ್ತಾ ಇದೆ, ಚರಂಡಿಗೆ ಕ್ಲೀನ್ ಆಗೋದಾಗ್ಲಿ, ಟಾಯ್ಲೆಟ್ ಅದು ಇದು ಸ್ವಲ್ಪ ಆಗ್ತಾ ಇದೆ. ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ನಿಮಗೆ ಸಿಗ್ತಾ ಇದಾವೆ? ಕೆಲವು ಸಿಗ್ತಾ ಇದಾವೆ ಸರ್, ಕೆಲವು ಸಿಗ್ತಾ ಇಲ್ಲ. ಅದು ಸಣ್ಣ ಪುಟ್ಟವು ಬಿಟ್ರೆ ಸ್ವಲ್ಪ ದೊಡ್ಡವು ಸಿಗ್ತಾ ಇಲ್ಲ ಸರ್. ಬೇರೆ ನಮ್ಮ ಇದರಲ್ಲಿ ಬೇರೆಯವರು ತಗೋತಾ ಇದಾರೆ. ಅಂದ್ರೆ ನಿಮ್ಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನ ಮಧ್ಯವರ್ತಿಗಳು ತಗೊಳ್ತಾ ಇದಾರೆ. ಮಧ್ಯವರ್ತಿಗಳ ಮುಖಾಂತರ ಅವರು ಕೆಲವು ಪಡ್ಕೊಬಿಡ್ತಾರೆ ಸರ್. ಕೆಲವು ಸಿಗ್ತವೆ, ಕೆಲವು ಸಿಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ಸರ್. ಹಾಗೆಯೇ ಪ್ರಸ್ತುತದಲ್ಲೂ ಹಾಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಸರ್ ನಾವಿಲ್ಲಿ ಕುಂತಿ ಅನ್ಕೊಂಡು ಪೂಜಿಸ್ತೀವಿ ಸರ್. ದೀಪಾವಳಿ ಟೈಮ್ ಗಣಪತಿ ಪೂಜಿಸ್ತೀವಿ. ಇಲ್ಲಿ ಶನಿ ದೇವ್ರ ಅಂತ ಇದೆ, ಅದು ಉತ್ಸವ ಮಾಡ್ತೀವಿ. ಮತ್ತೆ ಇಲ್ಲಿ ಜಾತ್ರೆ ಆಗ್ತದೆ ಬೀರೇಶ್ವರ ಅಂತ, ಅದು ಮಾಡ್ತಿದೀವಿ ಯುಗಾದಿ ಟೈಮ್ಗೆ. ಅವೆಲ್ಲ ಮಾಡ್ಕೊ ಹೋಗ್ತಾ ಇದೀವಿ ಸರ್. ಅಂದ್ರೆ ಕಾಡೊಳಗಡೆ ನೀವು ಹೋಗಿ ಈ ಹಬ್ಬನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ, ಹೇಗೆ? ಇಲ್ಲೆಲ್ಲ ಕಾಡ ಅಂದ್ರೆ ಅದೇ ಅಂಡಿಗೆರೆ ಹಳ್ಳದಲ್ಲಿ ನಮ್ ದೇವ್ರ ಇದೆ ಸರ್. ವರ್ಷಕ್ಕೊಂದ್ಸರಿ ಹೋಗಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಸರ್. ಊರಿಂದ ಎಲ್ಲ ಪಂಡ್ ಎತ್ಕೊಂಡು ಅಲ್ಲಿ ಹೋಗಿ ನಾವು ಬಿಡ್ಬಾರ್ದು ನಮ್ಮ ಪದ್ಧತಿನ ಅಂದ್ಬಿಟ್ಟು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸರ್. ಇದು ಮಾಮೂಲಿ ನಮ್ದು ಇದಿರ್ತದಲ್ಲ ಸರ್, ಫಂಕ್ಷನ್ ನಮ್ಮ ಟ್ರೈಬ್ಸ್ ಜಾತಾ ಅದು ಇದು ಇರ್ತದಲ್ಲ, ಅವಾಗ ನಾವು ಕಾರ್ಯಕ್ರಮಗಳು ಕೊಡ್ತೀವಿ ಸರ್. ಕೆಲವು ಹಾಡಿಗಳಿಂದೆಲ್ಲ ಬರ್ತಾರೆ, ನಮ್ಮ ಹಾಡಿಂದ ಹೋಗ್ತಿವಿ. ಅವಾಗ ಈ ಕೋಲು ಕುಣಿತ ಮತ್ತೆ ಅದು ಇದು ಸಣ್ಣ ಪುಟ್ಟದೆಲ್ಲ ಮಾಡ್ತೀವಿ. ಅಂದ್ರೆ ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೂ ಕೂಡ ಏನಾದ್ರು ಹೇಳ್ಕೊಡ್ತಾ ಇದ್ದಾರೆ ಅಡಿಯಲ್ಲಿ, ಹೇಗೆ? ಹೇಳ್ಕೊಡ್ತೀವಿ ಸರ್. ಈಗ ನಮ್ಮ ತಲೆಮಾರಿಯಿಂದ ಅವ್ರು ಕಲಿಬೇಕಲ್ಲ ಸರ್. ಹೌದು. ಅದ್ರ ಮುಖಾಂತರ ಅವ್ರಿಗೂ ನಾವು ಈ ತರ ಅನ್ಕೊಂಡು ಹೇಳ್ಕೊಡ್ತಾ ಇದ್ದೇವೆ. ಅಂದ್ರೆ ಈ ಹಬ್ಬಗಳನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀರಾ? ಹೌದು ಸರ್. ಅದು ನಿಲ್ಸಿಲ್ಲ, ನಮ್ಮ ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡ್ತೀವಿ ಸರ್. ಹಾಗೆ ನೀವಾಗ ವಡ್ರಗುಡಿ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಅಕಸ್ಮಾತ್ ಆಗಿ ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಅಡಿ ಒಳಗೆ ಪ್ರವೇಶ ಮಾಡಿದ್ದುಂಟ ಯಾವಾಗ್ಲಾದ್ರು? ಒಂದೊಂದ್ ಟೈಮ್ ಬರ್ತಿದೆ ಸರ್. ಈ ಆನೆಗಳೆಲ್ಲ ಬಂದಿದೆ, ಮತ್ತೆ ಈ ಚಿರತೆಗಳೆಲ್ಲ ಬಂದಿದೆ, ಅವೆಲ್ಲ ಬರ್ತಾ ಇರ್ತಾವ ಸರ್. ಹುಲಿ ಬರ್ತಿದೆ. ಹಿಂಗೆ ಆಕಸ್ಮಿಕ, ಕಂಟಿನ್ಯೂಸ್ ಏನಿಲ್ಲ, ಹಿಂಗ ಆಕಸ್ಮಿಕವಾಗಿ ಮಧ್ಯೆ ಬರ್ತಿವೆ ಸರ್. ಬಹಳ ಸಂತೋಷ ರವಿಕುಮಾರ್ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ HD ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಸರ್ ಎಲ್ಲಾ ಹಾಡಿಗಳಿಗೂ ಅಂದ್ರೆ ನಮ್ಮ ಜನಾಂಗದವ್ರು ನಾವು ಎಲ್ಲಾರು ಒಟ್ಟಾರೆ ದುಡ್ದು, ಅವನ್ ಕಂಡ್ರೆ ಇವ್ರಿಗೆ ಆಗದೇ ಇರ್ಲಿ, ಇವನ್ ಕಂಡ್ರೆ ಅವನ್ಗೆ ಆಗದೇ ಇರಲಿ, ಆತರ ಎಲ್ಲ ಬಿಟ್ಟು ಒಮ್ಮತವಾಗಿ ದುಡ್ದು ಬೇರೆ ಅದಾರ್ಸಿ ಹೆಂಗಿರ್ತಾರೆ ಒಂದೇ ತರ ಒಟ್ಟಾಗಿ ನಾವು ಮುಂದೆ ನಡ್ಕೊ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮ ಹಾಡಿ ಆಗ್ಲಿ ಬೇರೆ ಹಾಡಿನೇ ಆಗ್ಲಿ ಅವ್ರಿಗೆಲ್ರಿಗೂ ಆತರ ಬಿಟ್ಟು, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಆತರ ಎಲ್ಲ ಬಿಟ್ಟು ನಾವು ಒಮ್ಮತವಾಗಿ ಒಂದೇ ತರ ಹೋಗ್ಬೇಕು ಅನ್ನೋದು ನಮ್ಮ ಭಾವನೆ ಸರ್. ಬಹಳ ಸಂತೋಷ ರವಿಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವಳು ಭಾಗವಹಿಸಿ ತಮ್ಮ ಒಂದು ವಡ್ಡರಗುಡಿ ಹಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆಯೇ ಕಾಡಿನಲ್ಲಿ ಮಾಡ್ತಿದ್ದ ಕಾಡಿನ ಜೀವನದ ಬಗ್ಗೆ, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಒಂದು ಮನೆಮದ್ದುಗಳನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅದ್ರ ಕುರಿತಾಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಕೇಳ್ತಿದ್ರಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು HD ಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬ್ರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ
ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಂಗ ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ನಂಗ ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ